ನಮ್ಮ ದೇವರು ಕರ್ತನಾದ ಯೇಸು ಕ್ರಿಸ್ತನ ನಾಮದಲ್ಲಿ ಅನುದಿನದ ಆಹಾರ ಪ್ರಿಯರಿಗೆ ಪ್ರೀತಿಯ ಶುಭಾಶಯಗಳು. 2024 ಸೆಪ್ಟೆಂಬರ್ ತಿಂಗಳ 4ನೇ ತಾರೀಕಿನ ಬುಧವಾರದ ದೇವರ ವಾಕ್ಯವು, ದೇವದೂತರುಗಳು ನಿಮ್ಮನ್ನು ಬಲಪಡಿಸುತ್ತಾರೆ. ಮನುಷ್ಯ ಸದೃಶ್ಯನು ಪುನಃ ನನ್ನನ್ನು ಮುಟ್ಟಿ ಬಲಪಡಿಸಿದನು. ಆಮೇಲೆ ಆ ಪುರುಷನು ನನಗೆ, ಅತಿ ಪ್ರಿಯನೇ, ಭಯಪಡಬೇಡ, ನಿನಗೆ ಸಮಾಧಾನವಿರಲಿ, ಬಲಗೊಳ್ಳು ಎಂದು ಹೇಳಿದನು. ಅವನು ಆ ಮಾತನ್ನು ಹೇಳಿದ ಕೂಡಲೇ ನಾನು ಬಲಗೊಂಡು, ಎನ್ನೊಡೆಯನೇ ಮಾತನಾಡು, ನನ್ನನ್ನು ಬಲಗೊಳಿಸಿದ್ದಿ ಎಂದರಿಕೆ ಮಾಡಲು. ದಾನಿಯೇಲನು 10:18-19. ಪ್ರವಾದಿಯಾದ ದಾನಿಯೇಲನು 21 ದಿನಗಳ ಕಾಲ ಉಪವಾಸ ಮಾಡಿದನು ಮತ್ತು ಇಸ್ರಾಯೇಲರನ್ನು ಸೆರೆಯಿಂದ ವಿಮೋಚನೆಗಾಗಿ ಉತ್ಸಾಹದಿಂದ ಪ್ರಾರ್ಥಿಸಿದನು. ಕಡೆಯ ದಿವಸಗಳಲ್ಲಿ ಏನಾಗುತ್ತದೆ ಮತ್ತು ಯೆರೂಸಲೇಮಿನ ವಿನಾಶವು ಯಾವಾಗ ಕೊನೆಗೊಳ್ಳುತ್ತದೆ ಎಂದು ತಿಳಿಯಲು ದಾನಿಯೇಲನು ಹಂಬಲಿಸುತ್ತಿದ್ದಾಗ ಅವನು ಆಯಾಸಗೊಂಡನು. ಆದ್ದರಿಂದ ಅವನನ್ನು ಬಲಪಡಿಸಲು ದೇವರು ತನ್ನ ದೂತನನ್ನು ಕಳುಹಿಸಿದನು. ನಾವು ಯೆಹೋವನ ಬಳಿಗೆ ಬಂದಾಗ ನಾವು ಒಂದು ದೊಡ್ಡ ಕುಟುಂಬದ ಭಾಗವಾಗುತ್ತೇವೆ. ಅಲ್ಲಿ ಸಾವಿರಾರು ಮತ್ತು 10,000 ದೇವದೂತರುಗಳು, ಕೆರೂಬಿಯರು ಮತ್ತು ಸೇರಾಫಿಯರು ಎಲ್ಲರೂ ನಮ್ಮೊಂದಿಗೆ ನಿಂತಿದ್ದಾರೆ, ನಮ್ಮನ್ನು ಬಲಪಡಿಸಲು ಮತ್ತು ನಿರ್ಮಿಸಲು. ದೇವದೂತನು ದಾನಿಯೇಲನನ್ನು ಎಷ್ಟು ಪ್ರೀತಿಯಿಂದ ಬಲಪಡಿಸಿದನು ಎಂಬುದನ್ನು ನೋಡಿ, ಅವನು ಅವನನ್ನು, ಓ ಮನುಷ್ಯನೇ, ಬಹಳ ಪ್ರಿಯನೇ ಎಂದು ಕರೆದನು. ಮತ್ತು ದಾನಿಯೇಲನೇ ಆ ಮಾತುಗಳಿಂದ ತಕ್ಷಣವೇ ಬಲಗೊಂಡನು. ಮೇಲಿನ ವಾಕ್ಯದಲ್ಲಿ ನಾವು ಓದುತ್ತೇವೆ, ದಾನಿಯೇಲನು ಬಲಗೊಂಡನು ಮತ್ತು ದೇವದೂತನಿಗೆ, ನನ್ನ ಒಡೆಯನು ಮಾತನಾಡಲಿ, ನೀನು ನನ್ನನ್ನು ಬಲಪಡಿಸಿದ್ದಿ ಎಂದು ಹೇಳಿದನು. ಮಹಾನ್ ಪ್ರವಾದಿಯಾದ ಎಲೀಯನು ಕೂಡ ಒಮ್ಮೆ ದಣಿದಿದ್ದನು. ಅವನು ಸಾಯಲು ಪ್ರಾರ್ಥಿಸುತ್ತಿದ್ದನು. ತರುವಾಯ ತಾನೊಬ್ಬನಾಗಿ ಅರಣ್ಯದೊಳಗೆ 1 ದಿವಸದ ಪ್ರಯಾಣದಷ್ಟು ದೂರ ಹೋಗಿ ಒಂದು ಜಾಲಿಗಿಡದ ಕೆಳಗೆ ಕೂತುಕೊಂಡು ಮರಣವನ್ನು ಅಪೇಕ್ಷಿಸಿದನು. ಅವನು, ಯೆಹೋವನೇ, ನನಗೆ ಸಾಕಾಯಿತು, ನನ್ನ ಪ್ರಾಣವನ್ನು ತೆಗೆದುಬಿಡು, ನಾನು ನನ್ನ ಪಿತೃಗಳಿಗಿಂತ ಉತ್ತಮನಲ್ಲ ಎಂದು ದೇವರನ್ನು ಪ್ರಾರ್ಥಿಸಿದನು. ಅದೇ ಗಿಡದ ಕೆಳಗೆ ಮಲಗಿಕೊಂಡು ನಿದ್ರೆ ಮಾಡಿದನು. ಪಕ್ಕನೆ ಒಬ್ಬ ದೇವದೂತನು ಅವನನ್ನು ತಟ್ಟಿ, ಎದ್ದು ಊಟ ಮಾಡು ಎಂದು ಹೇಳಿದನು. 1 ಅರಸುಗಳು 19:4-5. ಕರ್ತನು ಎಲೀಯನ ಆಯಾಸವನ್ನು ನೋಡಿದನು ಮತ್ತು ಅವನ ಭಯವು ಅಪನಂಬಿಕೆಯನ್ನು ನೋಡಿದನು. ಅವನು ತಕ್ಷಣವೇ ತನ್ನ ದೂತನನ್ನು ಕಳುಹಿಸಿದನು. ಆ ದೇವದೂತನು ಅವನನ್ನು ಎಬ್ಬಿಸಿ ತಿನ್ನಲು ಆಹಾರವನ್ನು ಕೊಟ್ಟನು ಮತ್ತು ಎಲೀಯನನ್ನು ಎದ್ದು ನಿಂತು ಹೊರಹೋಗುವಂತೆ ಬಲಪಡಿಸಿದನು, ಏಕೆಂದರೆ ಅವನು ಬಹಳ ದೂರ ಹೋಗಬೇಕಾಗಿತ್ತು. ಅಪೊಸ್ತಲರ ಕೃತ್ಯ ಅಧ್ಯಾಯ 12ರಲ್ಲಿ ಪೇತ್ರನು ಹೆರೋದನಿಂದ ಬಂಧಿಸಲ್ಪಟ್ಟಾಗ ದೇವರು ತನ್ನ ದೂತನನ್ನು ಕಳುಹಿಸುವ ಬಗ್ಗೆ ನಾವು ಓದುತ್ತೇವೆ. ಆ ದೇವದೂತನು ಪೇತ್ರನನ್ನು ತಟ್ಟಿ, ನಡುಕಟ್ಟಿಕೊಂಡು ನಿನ್ನ ಕೆರೆಗಳನ್ನು ಮೆಟ್ಟಿಕೋ ಎಂದು ಹೇಳಲು ಅವನು ಹಾಗೆ ಮಾಡಿದನು. ನಿನ್ನ ಮೇಲಂಗಿಯನ್ನು ಹಾಕಿಕೊಂಡು ನನ್ನ ಹಿಂದೆ ಬಾ ಅಂದನು. ಅಪೊಸ್ತಲರ ಕೃತ್ಯಗಳು 12:8. ದೇವದೂತನು ಹೆರೋದನ ಕೈಯಿಂದ ಅವನನ್ನು ಬಿಡಿಸಿದಾಗ ಪೇತ್ರನು ದೇವರ ಕೆಲಸವನ್ನು ಶಕ್ತಿಯುತವಾಗಿ ಮುಂದುವರಿಸಲು ಸಾಧ್ಯವಾಯಿತು. ಕರ್ತನು ತನ್ನ ಉಳಿಗದ ಆತ್ಮಗಳನ್ನು ನಿಮಗಾಗಿ ಆಜ್ಞಾಪಿಸಿದ್ದಾನೆ ಎಂಬುದನ್ನು ಎಂದಿಗೂ ಮರೆಯಬೇಡಿ. ಇಬ್ರಿಯರಿಗೆ 1:14. ನಿನ್ನ ಎಲ್ಲ ಮಾರ್ಗಗಳಲ್ಲಿ ನಿನ್ನನ್ನು ಕಾಪಾಡುವಂತೆ ಆತನು ತನ್ನ ದೂತರಿಗೆ ಆಜ್ಞಾಪಿಸುತ್ತಾನೆ. ನಿನ್ನ ಪಾದವನ್ನು ಕಲ್ಲಿಗೆ ಒಡೆಯದಂತೆ ಅವನು ನಿಮ್ಮನ್ನು ತಮ್ಮ ತೋಳುಗಳಲ್ಲಿ ಒಯ್ಯುತ್ತಾನೆ. ದೇವರ ಮಕ್ಕಳೇ, ನಿಮ್ಮ ಸುತ್ತಲೂ ಸೈತಾನನಿಂದ ಉಂಟಾಗುವ ನೋವುಗಳು, ದುಃಖಗಳು ಮತ್ತು ಹೋರಾಟಗಳು ನಿಮ್ಮ ಸುತ್ತಲೂ ಇರುವಾಗ
ನಿಮ್ಮ ಕಣ್ಣುಗಳು ದೇವರ ದೂತರನ್ನು ಹುಡುಕಲಿ. ಅವರು ನಿಮ್ಮ ಮನೆಯ ಸುತ್ತಲೂ ಪಾಳೆಯವನ್ನು ಹಾಕುತ್ತಾರೆ ಮತ್ತು ಹುರಿಯುತ್ತಿರುವ ಕತ್ತಿಗಳಿಂದ ನಿಮ್ಮನ್ನು ಕಾಪಾಡುತ್ತಾರೆ. ನೆನಪಿಡಿ, ಇವರೆಲ್ಲರೂ ರಕ್ಷಣೆಯನ್ನು ಬಾಧ್ಯವಾಗಿ ಹೊಂದಬೇಕಾಗಿರುವವರ ಸೇವೆಗೋಸ್ಕರ ಕಳುಹಿಸಲ್ಪಡುವ ಉಳಿಗದ ಆ ಆತ್ಮಗಳಲ್ಲವೋ. ಇಬ್ರಿಯರಿಗೆ 1:14. ಕರ್ತನು ನಿಮ್ಮನ್ನು ಆಶೀರ್ವದಿಸಲಿ. ಆಮೇನ್.